ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಿಲ್ಲಿ ಹುಟ್ಟೂರು ಮಳವಳ್ಳಿಯ ದಡಗದಪುರ. ಮಳವಳ್ಳಿ ದಡಗದಪುರ ಎರಡೂ ಕಡೆಯಲ್ಲಿ ಗಿಲ್ಲಿ ಸ್ವಾಗತಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಬಿಗ್ ಬಾಸ್ ಟ್ರೋಫಿ ಗೆದ್ದು ಬಿಗಿದ್ದ ಗಿಲ್ಲಿ ನಟ ಹುಟ್ಟೂರಿಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥದ್ದು. ತವರೂರಲ್ಲಿ ಗಿಲ್ಲಿಗೆ ಭರ್ಜರಿ ಮೆರವಣಿಗೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಅದ್ಧೂರಿ ವೆಲ್ಕಮ್. ಮಳವಳ್ಳಿನಲ್ಲೇ ಆತನಿಗೆ ಮೆರವಣಿಗೆ ಎಲ್ಲ ಇದೆ. ಮಧ್ಯಾಹ್ನ 3 ಗಂಟೆಗೆ ಮಳವಳ್ಳಿಯ ಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡ್ತಾರೆ. ಆಮೇಲೆ ಹುಟ್ಟೂರು ದಡಗದಪುರದವರೆಗೆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಹುಟ್ಟೂರಲ್ಲೂ ಕೂಡ ಜನ ಆತನನ್ನು ವೆಲ್ಕಮ್ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಈಗಾಗಲೇ ಮಳವಳ್ಳಿ ಜನ, ಮಳವಳ್ಳಿ ಕ್ಷೇತ್ರದ ಶಾಸಕರು ಎಲ್ಲರೂ ಕೂಡ ವಿಶ್ ಮಾಡಿದರು, ಗೆದ್ದು ಬಾ ಅಂತ. ನಿನ್ನೆ ದಡಗದಪುರದಲ್ಲಿ ದೊಡ್ಡ LED ಹಾಕ್ಬಿಟ್ಬಿಟ್ಟಿದ್ರು. ಆ ಇಡೀ ಊರಿನ ಜನ ಕೂತ್ಕೊಂಡು ನೋಡ್ತಾ ಇದ್ರು ಬಿಗ್ ಬಾಸ್ನ. ನಮ್ಮ ಹುಡುಗ ಗೆಲ್ತಾನೆ ಅಂತ ಆಗಲೇ ಅವ್ರು ಡಿಸೈಡ್ ಆಗಿಬಿಟ್ಟಿದ್ರು. ಅಂಥವ್ರಿಗೂ ಕೂಡ ನಮ್ಮ ಜಿಲ್ಲೆಯ ಹುಡುಗ, ನಮ್ಮ ತಾಲೂಕಿನ ಹುಡುಗ, ನಮ್ಮ ಕ್ಷೇತ್ರದ ಹುಡುಗ ಅಂತಕ್ಕಂಥ ಅಭಿಮಾನ ಇದ್ದೇ ಇರುತ್ತೆ ಗೆದ್ದಾಗ. ಹಾಗಾಗಿ ಮೆರವಣಿಗೆಗೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಕೆಲವರೆಲ್ಲ ಅವರವರ ಮನೆಯಿಂದ ಸಿಹಿ ತಂದು ಎಲ್ರಿಗೂ ಹಂಚ್ತಾ ಇದ್ದಾರೆ. ಅವರು ತೋರಿದ ರೀತಿಯಲ್ಲಿ ಅವರು ಈ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈಗ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿರ್ತಕ್ಕಂಥದ್ದು ಸಹಜವಾಗೇ ಜಿಲ್ಲೆಯಲ್ಲಿ, ತಾಲೂಕಲ್ಲಿ, ಕ್ಷೇತ್ರದಲ್ಲಿ ಎಲ್ರಿಗೂ ಕೂಡ ಸಂತಸ. ಇವತ್ತು ಊರಿಗೆ ಬರ್ತಾ ಇರೋದು ಗಿಲ್ಲಿ. ಹಾಗಾಗಿ ಇವತ್ತಿಡೀ ದಿನದ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಏನೇನು ಅಂತ. ಅರವಿಂದ್, ಬಿಗ್ ಬಾಸ್ ಸೀಸನ್ 12ರಲ್ಲಿ ಏನು ಗಿಲ್ಲಿ ವಿನ್ ಆಗ್ತಿದೆ ಅಂತ ಕೂಡ ಇಲ್ಲಿನ ಜನರಲ್ಲಿ ಹರ್ಷ ಮುಗಿಲು ಮುಟ್ಟಿರುವಂಥದ್ದು. ರಾತ್ರಿ 2 ಗಂಟೆವರೆಗೂ ಕೂಡ ಸೆಲೆಬ್ರೇಷನ್ನ ಮಾಡಿದರು. ಇದೀಗ ಇವತ್ತು 3 ಗಂಟೆಗೆ ಮಳವಳ್ಳಿ ಪಟ್ಟಣಾದ್ಯಂತ ಏನು ಮೆರವಣಿಗೆ ಮಾಡಿ ಬಳಿಕ ದಡಗದಪುರದ ವರೆಗೂ ಕೂಡ ಮೆರವಣಿಗೆ ಮೂಲಕ ಗಿಲ್ಲಿಯನ್ನು ಕರ್ಕೊಬರಲಾಗುತ್ತೆ. ಈ ನಿಟ್ಟಿನಲ್ಲಿ ರಾತ್ರಿ ಎಲ್ಲ 2:30 ಗಂಟೆಲೂ ಕೂಡ ಸೆಲೆಬ್ರೇಷನ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮನೆ ಬಳಿ ಸದ್ಯಕ್ಕೆ ಹೆಚ್ಚಿನ ಪ್ರಮಾಣದ ಜನರು ಯಾರೂ ಇಲ್ಲ. 2 ಗಂಟೆ ಬಳಿಕವಾಗಿ ಇವರ ಮನೆ ಬಳಿ ಸೇರುವಂಥ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಮನೆ ಒಳಭಾಗದಲ್ಲಿ ಗಿಲ್ಲಿಯವರ ತಂದೆ ಮಾತ್ರ ಇರುವಂಥದ್ದು. ಅದರದೇ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ರಾತ್ರಿ ಎಲ್ಲ ಸೆಲೆಬ್ರೇಷನ್ ಮಾಡಿ ಏನು ನಿದ್ದೆಯಲ್ಲಿರುವಂಥದ್ದು ಕಂಡುಬರ್ತಾ ಇದೆ. ಆ ನಿಟ್ಟಿನಲ್ಲಿ 11 ಗಂಟೆಯ ನಂತರವಾಗಿ ಇಲ್ಲಿ ಅವರ ಮನೆ ಮುಂದೆ ಬರುವಂಥ ಸಾಧ್ಯತೆ ಇದೆ. ಒಂದಷ್ಟು ಗ್ರಾಮಸ್ಥರಿದ್ದಾರೆ, ಅವರು ನಾನು ಮಾತಾಡ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ. ಯಜಮಾನ್ರೆ, ನಿಮ್ಮೂರಿನ ಮಗ ಇದೀಗ ಬಿಗ್ ಬಾಸ್ ಗೆದ್ದಿದ್ದಾರೆ, ಏನು ಹೇಳ್ತೀರಾ? ನಮಗೆ ಭಾರಿ ಖುಷಿ ಆಯಿತು. ನಾವು ಬೆಂಗಳೂರಲ್ಲಿ ಅಂಗಡಿ ಮಾಡ್ಕೊಂಡಿದ್ದು, ಮಂಡ್ಯದವ್ರು ನಾವು. ನಾನೊಂದು ಬ್ಯಾನರ್ ಹಾಕಂದೆ ಒಂದು 15 ದಿವಸದಿಂದ ಕ್ಯಾನ್ವಾಸ್ ಮಾಡಿದೆ, ಓಟ್ ಹಾಕಬೇಕು, ಗಿಲ್ಲಿ ಬಡವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ನನಗೆ ತುಂಬ ಇಷ್ಟ ಆಯಿತು ಅವ್ನು ಬಂದದ್ದು. ರಾತ್ರಿ 12 ಗಂಟೆಯಲ್ಲಿ ಮುಗ್ದೇಟ್ಗೆ ನಂಗೆ ನಿದ್ದೆನೇ ಬರಲಿಲ್ಲ. ಬೆಳಕರಿತ್ಲೆ 5 ಗಂಟೆಗೆ ಎದ್ದು ಬಂದುಬಿಟ್ಟೆ ಈ ಕಡೆ. ಎಲ್ಲ ನನಗೆ ತುಂಬ ಖುಷಿ ಆಯಿತು. ನಮ್ಮ ಮಂಡ್ಯ ಈ ಊರಲ್ವ ನೀವು? ಮಂಡ್ಯತ್ತವು ಗುಡ್ಡೆ ಸಾತ್ನೂರು, ಬೆಟ್ಟು ಸಾತ್ನೂರು, ನರಸಿಂಹಪ್ಪ, ಆ ಬೆಟ್ಟು ಸಾತ್ನೂರು. ಅಭಿಮಾನಕ್ಕೋಸ್ಕರ ಬಂದಿದ್ದೀರಾ? ಹಾಂ, ಅವ್ರ ಅಭಿಮಾನಕ್ಕೋಸ್ಕರ ನಾವು ಬಂದಿದ್ದೀವಿ. ನನಗೆ ತುಂಬ ಖುಷಿ ಆಯ್ತು ಇವನು ಬಂದದ್ದು. ಗಿಲ್ಲಿ ನಮ್ಮ ಮಗ, ನಮ್ಮ ಊರು, ನಮ್ಮ ಸ್ವಂತ ಮಗ ಗೆದ್ದಂಗೆ ಆಯ್ತು ನನಗೆ. ನನಗೆ ಭಾರಿ ಖುಷಿ ಆಯಿತು ಕಣ್ರಿ. ಒಳ್ಳೇದಾಗಲಿ. ನೀವು ಯಾವ ಊರು? ನಾವು ಮದ್ದೂರು ತಾಲೂಕು ಕೆಸ್ತೂರು ಪಕ್ಕ ಎಡನಹಳ್ಳಿಯವರು. ಅವರ ಗಿಲ್ಲಿ ಅಭಿಮಾನಿ ನಾವು. 15 ದಿವಸದಿಂದ ಅವನಿಗೋಸ್ಕರ ಹಳ್ಳಿಗೆ ಸ್ಕೂಟ್ರಲ್ಲಿ, ಆಟೋದಲ್ಲಿ ಬ್ಯಾನರ್ ಕಟ್ಕೊಂಡು ಕ್ಯಾನ್ವಾಸ್ ಮಾಡಿ ನಮ್ಮ ಗಿಲ್ಲಿಗೆ ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡ್ಕೊಂಡು ನಮ್ಮ ಕೈನಿಂದ ನಮ್ಗೆ ಆಗದವ್ರು ಎಲ್ಲ ಗೊತ್ತಿದ್ದವ್ರಿಗೆಲ್ಲ ಹೇಳಿಸಿ ಓಟ್ ಮಾಡಿಸಿ ಅವನ್ನ ನಾವು ಕರ್ಕೊಬರ್ಬೇಕು ಅಂತ ಅಭಿಮಾನದಿಂದ ಬಂದಿದ್ದೀವಿ. ಎಷ್ಟಾರ ಖರ್ಚಾಗಲಿ ನಾವು ಅವನಿಗೋಸ್ಕರ, ಅವನ ಅಭಿಮಾನಕ್ಕೋಸ್ಕರ, ನಮ್ಮ ಬಡವರ ಬಂಧು, ಬಡವರ ಹುಡುಗ ಗಿಲ್ಲಿ ಗೆಲ್ಬೇಕು. ಗೆದ್ದಾಗಿದೆ. ಈಗ ಏನು ಹೇಳ್ತೀರಾ ಅದ್ರ ಬಗ್ಗೆ? ಗೆದ್ದಾಗಿರೋದಕ್ಕೆ ಖುಷಿಯಾಗಿ ನಾವು ಈಗ ಅವ್ರ ಮನೆ ಹತ್ರಕ್ಕೆ ಬರಬೇಕು, ಅವ್ರ ಮನೆಯಲ್ಲಿ ಮಾತಾಡ್ಸ್ಕೋಬೇಕು, ಅವ್ರ ತಂದೆ ತಾಯಿ ಅಂತ ಬಂದಿದ್ದೀವಿ. ಯಜಮಾನ್ರೆ, ನೀವು ಯಾವ ಊರು? ರೈತರ ಮಗರು ಗೆದ್ದಿದ್ದಾರೆ, ಏನು ಹೇಳ್ತೀರಾ? ನಮಗೂ ಬಹಳ ಖುಷಿ ಆಯಿತು. ನಮ್ಮ ಗಿಲ್ಲಿ ಗೆಲ್ಲಬೇಕು ಅಂದ್ಬಿಟ್ಟು ನಮಗೂ ಸುಮಾರು ದಿವಸದಿಂದ ತಿರುಗಾಡಿ ಓಟು ಎಲ್ಲನೂ ಕೇಳಿ ಹಾಕಿ ಗಿಲ್ಲಿಗೆ ಅಂತ ಮಾತಾಡಿ ಆಮೇಲೆ ನಾವು ಎಡನಹಳ್ಳಿಯವರು, ಕೆಸ್ತೂರು ಪಕ್ಕ, ಮದ್ದೂರು ತಾಲೂಕು. ಅಲ್ಲಿಂದ ಈಗ ಮನೆಯವ್ರು ಮಾತಾಡ್ಸ್ಕೊಂಡು ಹೋಗುವ ಅಂದ್ಬಿಟ್ಟು ಬಂದು. ಅಂದರೆ ಈ ಥರ ರೈತರ ಮಕ್ಕಳು ಮತ್ತು ಬಡವ್ರ ಮಕ್ಕಳು ಗೆಲ್ತಾ ಇದ್ರೆ ಏನು ಅನ್ಸುತ್ತೆ ನಿಮಗೆ ಅಂತೇಳಿ? ಒಳ್ಳೆ ಖುಷಿ ಸಹ ನಮಗೆ. ಅದು ಬಡವ್ರ ಮಕ್ಕಳು ಮುಂದೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಅರವಿಂದ್, ಇದಿಷ್ಟು ಇಲ್ಲ ಜನರ ಮಾತಾಡುವಂಥದ್ದು. ನಾನು ಅಂದ್ಕೊಂಡೆ ಫಸ್ಟು ಈ ಊರಿನ ಗ್ರಾಮಸ್ಥರು ಅಂದ್ಕೊಂಡಿದ್ದೆ, ಆದರೆ ಇವರು ಈ ಊರಿನ ಗ್ರಾಮಸ್ಥರಲ್ಲ, ಮಂಡ್ಯ ಜಿಲ್ಲೆಯ ವಿವಿಧ ಹಳ್ಳಿಗಳಿಂದ ಒಂದಷ್ಟು ಜನರು ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಗಿಲ್ಲಿಯ ಅಭಿಮಾನಿಗಳಾಗಿದ್ದೀವಿ. ನಾವು ಗಿಲ್ಲಿಗೋಸ್ಕರ ಓಟ್ ಕ್ಯಾಂಪಿನನ್ನು ಹಳ್ಳಿಯಲ್ಲಿ ಮಾಡಿ ಗಿಲ್ಲಿಗೋಸ್ಕರ ಓಟನ್ನು ಹಾಕ್ಸಿದ್ದು. ಇದೀಗ ಗಿಲ್ಲಿ ಗೆದ್ದಿರೋದು ನಮಗೆ ಭಾಳ ಸಂತಸ ತಂದಿದೆ. ಜೊತೆಗೆ ಇದೀಗ ಅವರ ಮನೆಗೆ ವಿಸಿಟ್ ಮಾಡಿ ಅವರನ್ನು ಮಾತಾಡ್ಸ್ಕೊಂಡು ಹೋಗಿ ಕೂಡ ನಾವು ಬಂದಿದ್ದೀವಿ ಅಂತೇಳಿ ಕೂಡ ಹರ್ಷವನ್ನು ವ್ಯಕ್ತಪಡ್ತಾ ಇರುವಂಥದ್ದು. ಅರವಿಂದ್, ರೋಹಿತ್, ಈಗ ಮಳವಳ್ಳಿಯಿಂದ ಈ ಗ್ರಾಮ ದಡಗದಪುರಕ್ಕೆ ಎಷ್ಟು ಕಿಲೋಮೀಟರ್
ಕಿಲೋಮೀಟರ್ ಆಗುತ್ತೆ. ಮಳವಳ್ಳಿಯಿಂದ ದಡಗದಪುರದ ತನಕನೂ ಕೂಡ ಮೆರವಣಿಗೆನಲ್ಲಿ ಅಂದರೆ ತೆರೆದ ವಾಹನದಲ್ಲಿ ಕರ್ಕೊಂಡು ಬರೋ ಪ್ಲ್ಯಾನ್ ಮಾಡಿದಾರಾ ಅಂತ. ಅರವಿಂದ್, ಆರಂಭದಲ್ಲಿ ದಂಡಿ ಮಾರಮ್ಮನ ದೇವಸ್ಥಾನ ಅಂದರೆ ಮಳವಳ್ಳಿಯ ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಗಿಲ್ಲಿ ಬರ್ತಾರೆ. ಅಲ್ಲಿ ವಿಶೇಷ ಪೂಜೆಯನ್ನು ದೇವಸ್ಥಾನಕ್ಕೆ ಸಲ್ಲಿಸಿರುವಂಥದ್ದು. ಬಳಿಕವಾಗಿ ಮಳವಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಅಂದರೆ ತೆರೆದ ವಾಹನದ ಮೂಲಕವಾಗಿ ಮೆರವಣಿಗೆ ಮಾಡಲಾಗುತ್ತೆ. ಇದೇ ವೇಳೆ ಕ್ರೇನ್ ಮೂಲಕ ಅವ್ರಿಗೆ ಹಾರಗಳು ಜೊತೆಗೆ JCB ಮೂಲಕ ಹೂವಿನ ಸುರಿಮಳೆಯನ್ನು ಗೈಯಲು ಕೂಡ ಇದೀಗ ಇಲ್ಲಿನ ಜನರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಅವ್ರ ಸ್ನೇಹಿತರೆಲ್ಲರೂ ಕೂಡ. ಅದಾದ ಬಳಿಕವಾಗಿ ಮಳವಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಅದಾದ ನಂತರವಾಗಿ ಮಳವಳ್ಳಿಯಿಂದ ಈ ಒಂದು ದಡದಪುರ ಇರುವಂಥದ್ದು 6ರಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಉದ್ದಕ್ಕೂ ಕೂಡ ಮೆರವಣಿಗೆ ಮೂಲಕವಾಗಿ ಬರ್ತದೆ. ಯಾಕೆಂದರೆ ಸಾಕಷ್ಟು ಊರುಗಳು ಬರ್ತವೆ, ಬಂಡೂರು ಸೇರಿದಂತೆ ಇತರ ಊರುಗಳು ಮಧ್ಯದಲ್ಲಿ ಬರ್ತದೆ. ಆ ಊರುಗಳಲ್ಲಿ ಮಧ್ಯ ಸ್ಟಾಪ್ ಕೊಟ್ಕೊಂಡು ಅಲ್ಲೂ ಕೂಡ ಹೂವಿನ ಹಾರ ಮತ್ತು ಹೂ ಮಳೆಯನ್ನು ಸುರಿಸುವ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯಾದ ಪ್ಲಾನ್ ಮಾಡ್ಕೊಂಡಿದೆ. ಅದರದೇನು 3 ಗಂಟೆಗೆ ಈ ಒಂದು ಮೆರವಣಿಗೆ ಸ್ಟಾರ್ಟ್ ಆದರೆ ಸರಿಸುಮಾರು 6ರಿಂದ 7 ಗಂಟೆವರೆಗೂ ಕೂಡ ಈ ಒಂದು ಮೆರವಣಿಗೆ ನಡೆಯುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಗಿಲ್ಲಿಗೋಸ್ಕರವಾಗಿ ಈ ದಡಗದಪುರದ ಗ್ರಾಮಸ್ಥರು ಸೇರಿದಂತೆ ಮಳವಳ್ಳಿ ತಾಲೂಕಿನ ಜನರು ಜೊತೆಗೆ ಮಂಡ್ಯ ಜಿಲ್ಲೆಯ ಜನರಲ್ಲದೆ ಕೂಡ ರಾಜ್ಯದ ವಿವಿಧ ಭಾಗದಿಂದಲೂ ಕೂಡ ಒಂದಷ್ಟು ಜನರು ಬರುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಇಲ್ಲಿನ ಗ್ರಾಮಸ್ಥರು ಮತ್ತು ಅವರ ಸ್ನೇಹಿತರು ಪರ್ಮಿಷನ್ ಕೂಡ ಕೇಳಿದ್ರು ನಿನ್ನೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಕೂಡ ಪರ್ಮಿಷನನ್ನು ಕೊಟ್ಟಿದೆ. ಅದರಂತೆ ಪ್ರಕಾರವಾಗಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸೂಕ್ತ ಭದ್ರತೆಯನ್ನು ಮಾಡ್ಕೊಂಡು ನಿಟ್ಟಲ್ಲಿ ಕೂಡ ಕ್ರಮ ವಹಿಸಲಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ 3 ಗಂಟೆಗೆ ಆರಂಭ ಆಗ್ತಕ್ಕಂಥದ್ದು ಈ ಸೆಲೆಬ್ರೇಷನ್, ರಾತ್ರಿ ತನಕ ನಡೆಯುತ್ತೆ.